ನಮಸ್ಕಾರ. 30 ಜಿಲ್ಲೆ 30 ಸುದ್ದಿಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ. ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಬಂಧಿಸಿ ಸುದೀರ್ಘ ವಿಚಾರಣೆ ನಡೆಸಿತು. ಇದೀಗ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿದ್ದಾನೆ. ಚಿನ್ನಯ್ಯ ದೂರು ದಾಖಲಿಸುವ ಮುನ್ನ ಮಾಡಿದ ಕೆಲ ವಿಡಿಯೋಗಳು ಈಗ ಭಾರಿ ಸದ್ದು ಮಾಡ್ತಾ ಇದೆ. ಇದೀಗ ಚಿನ್ನಯ್ಯನ 2 ಹಾಗೂ 3ನೇ ವಿಡಿಯೋ ರಿಲೀಸ್ ಆಗಿದೆ. ಮಹೇಶ್ ತಿಮರೋಡಿ ಮನೆಗೆ ಪತ್ನಿ ಜೊತೆ ಭೇಟಿ ಕೊಟ್ಟಿದ್ದ ಚಿನ್ನಯ್ಯ ಶವಗಳ ಹೂತಿಟ್ಟ ಬಗ್ಗೆ ಮಾತನಾಡಿದ್ದ ವಿಡಿಯೋಗಳು ಈಗ ರಿಲೀಸ್ ಮಾಡಲಾಗಿದೆ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬರೋರು ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಶಾಸನಗಳು ಮತ್ತೆ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದು 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದೇವೆ. ರೂಮ್ನವರೆಲ್ಲ ಚೆಲ್ಲಬಲ್ಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಬಳಕ್ಕೆ ಒಂದು ಮಣ್ಣದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆ ಈಗ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ದು 70 ಜನ 75 ಏನಾದಷ್ಟು ಊತಾಕಿದೆ. ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಏನವನ್ನ. ರಾಯಚೂರಿನಲ್ಲಿ ಹೋಟೆಲ್ಗಳಿಗೆ ಹೋಗೋ ಮುನ್ನ ಎಚ್ಚರ ವಹಿಸಬೇಕು. ಸ್ನ್ಯಾಕ್ಸ್, ನಾನ್ ವೆಜ್ ತಿನಿಸು ಮಾಡೋದಕ್ಕೆ ಬಣ್ಣಗಳನ್ನು ಬಳಸುವುದು ಪತ್ತೆಯಾಗಿದೆ. ಆಹಾರ ಕಲಬೆರಕೆ, ಕಲರ್ಗಳ ಬಳಕೆ, ರಾಸಾಯನಿಕಗಳ ಬಳಕೆ ಆರೋಪ ಕೇಳಿಬಂದ ಹಿನ್ನೆಲೆ ನಗರದ ಬಸ್ ನಿಲ್ದಾಣ ಹಾಗೂ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ದಾಳಿ ನಡೆಸಲಾಗಿದೆ. ಎಸಿ ಗಜಾನನ ಬಾಳೆ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಹೋಟೆಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಫ್ರಾಂಚೈಸ್ ಟ್ರೀ ಅಂಗಡಿಗಳ ಮೇಲೆ ದಾಳಿ ನಡೆದಿದೆ. ದಾಳಿ ವೇಳೆ ಬಣ್ಣ ಬಣ್ಣದ ಕಬಾಬ್, ಕಲರ್ ತಿನಿಸು ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕಲಬೆರಕೆ ಮಾಡಿದ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ಸ್ಯಾಂಪಲ್ ಸಂಗ್ರಹಿಸಿದ್ದು ನಿಯಮ ಉಲ್ಲಂಘನೆ ಮಾಡಿದ ಹೋಟೆಲ್ ಮಾಲೀಕರಿಗೆ ದಂಡ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋರ್ಟ್ ಆವರಣದಲ್ಲಿಯೇ ಪತಿ ಪತ್ನಿಗೆ ಚಾಕುವಿನಿಂದ ಎರೆದಿರುವ ಘಟನೆ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ. ಪತಿ ಪತ್ನಿ ನಡುವಿನ ಕಲಹ ಕೋರ್ಟ್ ಮೆಟ್ಲೇರಿತ್ತು. ವಿಚಾರಣೆ ಮುಗಿಸಿ ಹೊರ ಬರ್ತಾ ಇದ್ದಂತೆಯೇ ಪ್ರವೀಣ್ ಪತ್ನಿಗೆ ಚಾಕುವಿನಿಂದ ಎರೆದು ಬಿಟ್ಟಿದ್ದಾನೆ. ಬಳಿಕ ತಾನು ಕೈ ಕೊಯ್ದುಕೊಂಡಿದ್ದಾನೆ. ಪ್ರವೀಣ್ ಪತ್ನಿಗೆ ಚಾಕು ಎರಿದ ಪತಿ, ಪವಿತ್ರ ಹಲ್ಲೆಗೊಳಗಾಗಿರುವ ಪತ್ನಿ, ಆವರಣದಲ್ಲೇ ಪತಿ ಪತ್ನಿಗೆ ಚಾಕು ಎರಿದು ಹತ್ಯೆಗೆ ಯತ್ನಿಸಿದ್ದಾನೆ. ಅಂದರೆ ಕೋರ್ಟ್ನ ಆವರಣದಲ್ಲೇ ಇಬ್ಬರನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವರ್ಷದ ಹಿಂದೆ ಸಹ ಬೆಂಗಳೂರಿನಲ್ಲಿ ಪದ್ಮಾ ಕೊಲೆ ಮಾಡಲು ಪ್ರವೀಣ್ ಯತ್ನಿಸಿದ್ದ ಅಂತ ತಿಳಿದು ಬಂದಿದೆ. ಇವತ್ತು ಡಿವೋರ್ಸ್ ವಿಚಾರಕ್ಕೆ ಕೋರ್ಟ್ಗೆ ಹಾಜರಾದ ವೇಳೆ ಘಟನೆ ನಡೆದಿದೆ. ಸದ್ಯ ಪ್ರವೀಣ್ ಎಂಬಾತನನ್ನ ವಶಕ್ಕೆ ಪಡೆದು ದಾವಣಗೆರೆ ಬಡಾವಣೆ ಪೊಲೀಸರು ಬಂಧಿಸಿದ್ದಾರೆ. ವ್ಯಾಪಾರ ಪೈಪೋಟಿಗಾಗಿ ಪಕ್ಕದ ಬಟ್ಟೆ ಅಂಗಡಿ ಮಾಲೀಕನ ಕೊಲೆಗೆ ಸುಪಾರಿ ನೀಡಿದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಸುಪಾರಿ ಕೊಟ್ಟಿದ್ದ ಟೆಕ್ಸ್ಟೈಲ್ಸ್ ಮಾಲೀಕನನ್ನ ಬಾಗಲಗುಂಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮುದ್ದಣ್ಣ ಲೇಔಟ್ ನಿವಾಸಿ ವೇನರಾಮ್ ಬಂಧಿತ ಆರೋಪಿ. ಅಂಗಡಿ ಪಕ್ಕದಲ್ಲಿ ಆರೋಪಿ ವೇನರಾಮ್ ಹೈ ಫ್ಯಾಷನ್ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದ. ನೇಮರಾಮ್ ಅಂಗಡಿಯಲ್ಲಿ ವ್ಯಾಪಾರ ಹೆಚ್ಚಾಗಿ ನಡೀತಾ ಇತ್ತು. ಇದರಿಂದ ಆರೋಪಿ ವೇನರಾಮ್ ಅಲ್ಲಿ ಬಟ್ಟೆ ಸರಿಯಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದ. ಹೀಗಾಗಿ ಕೋಪಗೊಂಡು ನೇಮರಾಮ್ ಎಂಬುವವರ ಕೊಲೆಗೆ 5 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿದ್ದ. ಸುಪಾರಿ ಪಡೆದಿದ್ದ ರಾಜಸ್ಥಾನ ಮೂಲದ ವಿನೋದ್ ಜಾಟ್ ಎಂಬಾತ ಎಸ್ಕೇಪ್ ಆಗಿದ್ದು ಈತನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಜಾತಿ ಗಣತಿಗೆ ಯಾವ ಸಚಿವರ ವಿರೋಧವೂ ಇಲ್ಲ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ಸಭೆಯಲ್ಲಿ ಯಾವ ಗೊಂದಲನೂ ಆಗಿಲ್ಲ. ಹೊರಗೆ ಜಾತಿ ಗಣತಿ ವಿರೋಧಿಸಿ ಸಭೆ ನಡೀತಾ ಇಲ್ಲ. ಯಾವ ನಿರ್ದಿಷ್ಟ ಹೆಸರಲ್ಲಿ ಜಾತಿ ಬರೆಸಬೇಕು ಅಂತ ಹೇಳ್ತಿದ್ದಾರೆ. ಜಾಗೃತಿ ಮೂಡಿಸಲು ಸಭೆ ಮಾಡ್ತಿರೋದು ತಪ್ಪಲ್ಲ ಅಂತ ಹೇಳಿದರು. ಯಾರ ಮೇಲೆ ಎತ್ಕಟ್ಟೋಕ್ಕೋ, ಯಾರನ್ನ ಮೇಲಾಕಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಪ್ರತಿ ಪ್ರಜೆಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬದುಕು ಹೇಗಿದೆ ತಿಳ್ಕೊಳ್ಳೋಕ್ಕೆ ಮಾಡುವ ಒಂದು ಸಮೀಕ್ಷೆ. ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ? ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಹೊಡಿತಾ ಇದ್ದಾರೆ. ಅದು ಅಪ್ಪಟವಾದಂಥ ಸುಳ್ಳು. ಸರ್, ನಿಮ್ಮ ಸರ್ಕಾರ ಅಪ್ಪಟ ಸುಳ್ಳು. ಹಿಂದೂ ಧರ್ಮನ ಯಾಕೆ ಹೊಡಿತಾರೆ? ಹಿಂದೂ ಧರ್ಮ ಹೊಡೆಯುವಂಥ ಪ್ರವೃತ್ತಿ ನಮ್ಗೆ ಏನಿದೆ? ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ್ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಲಿಂಗಾಯತರು, ಒಕ್ಕಲಿಗರು ಪ್ರತ್ಯೇಕವಾಗಿ ಸಮಾವೇಶಗಳನ್ನ ಮಾಡುವಂಥದ್ದು ಮತ್ತು ಇದು ವಿರೋಧ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅಂತ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರಿಗೆ ಬಿಟ್ಟು ವಿಷಯ ಅದು. ಇದು ಯಾರ ಮೇಲೂ ಎತ್ಕೊಂಡು ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಎಡವಟ್ಟಾಗಿದ್ದು ತರಬೇತಿಗೆ ಬಂದ ಶಿಕ್ಷಕಿಯರ ಪರದಾಡಿದ್ದಾರೆ. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂಥ ತರಬೇತಿ ಕೇಂದ್ರದಲ್ಲಿ ಶಿಕ್ಷಕಿಯರಿಗೆ ನೀರಿಲ್ಲದೆ, ಶೌಚಾಲಯ ಇಲ್ಲದೆ ಶಿಕ್ಷಕರು ಪರದಾಡಿದ್ದು ಕಲಾಕ್ಷೇತ್ರದ ಮೆಟ್ಟಿಲು ಪಾರ್ಕಿಂಗ್ ಜಾಗದಲ್ಲಿ ಶಿಕ್ಷಕರು ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು. ಮಲೆನಾಡಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಹಳೆ ವೈಷಮ್ಯದ ಹಿನ್ನೆಲೆ ವೀಲ್ ಅಲೈನ್ಮೆಂಟ್ ಅಂಗಡಿಗೆ ನುಗ್ಗಿ ಮನಸೋ ಇಚ್ಛೆ ಥಳಿಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪಟ್ಟಣದಲ್ಲಿ ನಡೆದಿದೆ. ತೌಸೀಫ್ ಎಂಬ ಯುವಕನ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದಿದ್ದಾರೆ. ಕೊಪ್ಪ ಪಟ್ಟಣದ ಸುಬಾನ್ ಎಂಬಾತ ಹಲ್ಲೆ ಮಾಡಿದ್ದು, ಹಲ್ಲೆಯ ದೃಶ್ಯ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ದಲಿತ ಕುಟುಂಬಗಳ ಕಣ್ಣೀರ ಕಥೆ. ದೊಡ್ಡಬಳ್ಳಾಪುರದ ಬೈರಸಂದ್ರ ಪಾಳ್ಯದಲ್ಲಿ ಚಿಕ್ಕ ಮನೆಗಳಲ್ಲಿ 15ಕ್ಕೂ ಹೆಚ್ಚು ದಲಿತರು ವಾಸಿಸುವ ಸ್ಥಿತಿ ಇದೆ. ಒಂದು ಕಿಚನ್, ಒಂದು ಹಾಲ್ನಲ್ಲೇ ವಾಸಿಸುತ್ತಿವೆ ದಲಿತ ಕುಟುಂಬಗಳು. ಶೌಚಾಲಯಗಳಿಗಾಗಿ ದಲಿತ ಮಹಿಳೆಯರ ಪರದಾಡುವ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳು ದಲಿತ ಕುಟುಂಬಗಳಿಗೆ ಮರೀಚಿಕೆಯಾಗಿವೆ. ಸರ್ಕಾರಿ ಸೈಟ್ಗಾಗಿ ಪಂಚಾಯಿತಿಗೆ ಅಲೆದರೂ ಸರ್ಕಾರದ ಯೋಜನೆಗಳು ಕೈಗೆಟುಕದಂತಾಗಿವೆ ಅಂತ ದಲಿತರು ಅಳಲು ತೋಡಿಕೊಂಡಿದ್ದಾರೆ. ಮೂಲ ಸೌಕರ್ಯಗಳಿಗಾಗಿ ದಲಿತ ಮಹಿಳೆಯರು ಅಂಗಲಾಚುತ್ತಿದ್ದಾರೆ. ಗ್ರಾಮ ಪಂಚಾಯತಿ ಈಗ ನಮ್ಮ ಇದ್ದಿರು ನಮ್ಮ ಅತ್ತೆ ನಮ್ಮ ಮಾವ ಗಂಡ ಹೆಂಡತಿ ನೀವು ಎಲ್ಲ ರಾಜ್ಯಾದ್ಯಂತ ಬಿತ್ತರಿಸಿ ಇವ್ರಿಗೆ ಆದಷ್ಟು ಬೇಗ ನಿವೇಶನ ಮತ್ತೆ ಯಾವುದು ಇದು ಮಾಡ್ದಂಗೆ ದಯಮಾಡಿ ಇತ್ತ ಪಂಚಾಯತಿ ಇರ್ಬೋದು, ಇನ್ಯಾರಾದ್ರೂ ಮಾತಾಡ್ಬೋದಾ? ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಲಿ, ತಾಲೂಕ್ ಲೀಡರ್ಗಳೆಲ್ಲ ಒಂದಾಗ್ತಿವಿ. ಅವ್ರಿಗೆ ಇಲ್ಲೇ ಪಂಚಾಯತ್ ನಮ್ಗೆ ಹಿಂಗ್ ಜಾಗ ಇಲ್ಲ, ಮನೆ ಕಟ್ಕೊಳಕ್ಕೆ ಹಿಂಗೆ ಜಾಗ ಕೊಡ್ಸ್ರಿ ಅಂತ ಪಂಚಾಯತಿ PDO ಸರ್ಗೂ ಹೇಳಿದೀವಿ, MLAಗೂ ಹೇಳಿದೀವಿ, ಎಲ್ಲಾರ್ಗು ಇನ್ಫಾರ್ಮ್ ಮಾಡಿದೀವಿ. ಆದ್ರೆ ಅವ್ರು ಯಾರು ತಲೆನೇ ಕೆಡಿಸ್ಕೊಂತ ಇಲ್ಲ. ಬರ್ತಾರೆ, ಓಟ್ ಕೇಳಕ್ಕೆ ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಇದು ಹಿಂಗೆ ಮುಂದ್ವರ್ಕೊಂಡು ಇಷ್ಟು ವರ್ಷಕ್ಕೆ ಬಂದೈತಿ. ಚಿಕ್ಕ ಮಕ್ಳವೆ ಸರ್, ನಾವ್ ಎಲ್ಗ್ ಹೋಗ್ಬೇಕು? ಒಂದ್ ಸ್ನಾನ ಮಾಡಕ್ ಜಾಗ ಇಲ್ಲ, ಬಾತ್ರೂಮ್ಗೆ ಹೋಗಕ್ ಜಾಗ ಇಲ್ಲ. ಮನೆಗೆ ಏನಿಲ್ಲ ಅಂದ್ರೂ ಒಂದ್ 5-6 ಜನ ಮಲ್ಕೊಂತಾರೆ. ಗಂಡ ಹೆಂಡತಿ ಎಲ್ಲಿ ಮನೆ ಕಮ್ಬೇಕು, ಮಕ್ಕಳನ್ನ ಮಂಡ್ಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಮೀಸೆ ಚಿಗುರದ ಪುಡಿ ರೌಡಿಗಳಿಂದ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಕಿಡಿಗೇಡಿಗಳು ಅಟ್ಟಾಡಿಸಿಕೊಂಡು ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದು, ಪುಂಡರ ಅಟ್ಟಹಾಸಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಪುಡಿ ರೌಡಿಗಳು ಮಾರಕಾಸ್ತ್ರ ಹಿಡಿದು ಹಲ್ಲೆ ನಡೆಸಿದ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಲಹಳ್ಳಿ ಗ್ರಾಮದ ಶ್ರವಣ್ ಹಲ್ಲೆಗೊಳಗಾದ ಯುವಕ. ಸದ್ಯ ದುಷ್ಕರ್ಮಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೌರ ಕಾರ್ಮಿಕ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡದ 17ನೇ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೃಷ್ಣ ಸರ್ಕಾರ ಕೊಡ್ತಾ ಇರೋ ಸಂಬಳ ಕೈಗೆ ಸೇರ್ತಾ ಇಲ್ಲ ಅಂತ ಗುತ್ತಿಗೆದಾರನ ವಿರುದ್ಧ ಆರೋಪಿಸಿದ್ದಾನೆ.
ಸರ್ಕಾರ 18,000 ಸಂಬಳ ಕೊಟ್ಟರೆ ಈತನ ಕೈ ಸೇರೋದು 8,000 ಮಾತ್ರ. ಆದರೆ ಗುತ್ತಿಗೆದಾರ ಪ್ರತಿ ತಿಂಗಳು 10,000 ತೆಗೆದುಕೊಳ್ತಾ ಇದ್ದಾನೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ಕೃಷ್ಣನಿಗೆ ಚಿಕಿತ್ಸೆ ಮುಂದುವರೆದಿದೆ. ಎಲ್ಲರಿಗೂ ಅಧಿಕಾರಿಗಳಿಗೆ ಹೇಳಿದ್ರು, ಯಾರು ಕೇರ್ಲೆಸ್ ಮಾಡೋದಿಲ್ಲ. ನನ್ನ ಸಾವು ಕಾರಣ ಕೃಷ್ಣ ಅರವಿಡ, ನನಗೆ ಅಧಿಕಾರ ಎಲ್ಲರಿಗೂ ಹೇಳಿದ್ವಿ, ಭಾಳ ಹೇಳಿದ್ವಿ, ಭಾಳ ದುಃಖಪಟ್ಟಿನ. ಯಾರು ನನ್ನ ಅರ್ಥನೇ ಅರ್ಥ ಆಗತ್ತಿಲ್ಲ. ನನ್ನ ಸಾವು ಕಾರಣ ಕೃಷ್ಣ ಅರವಿಡ. ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಯಾರು ಸಂಬಂಧಪಟ್ಟಿದ್ದವ್ರು ಯಾರು ಕೇರ್ಲೆಸ್ ಮಾಡಾಕತ್ತಾರೆ. ನಾನು ಕೊಡೋದು ನನ್ನ ಸಾವು ಕಾರಣ ಕೃಷ್ಣ ಅರವಿಡ. ನನ್ನ ಪಗಾರ ನಟಿಗೆಲ್ಲ ಏನಿಲ್ಲ.